ಚಂದನವನಕ್ಕೆ ದೊಡ್ಡ ಮನೆಯ ಕುಡಿ ಬಲಗಾಲಿಟ್ಟು ಬಂದಿದೆ. ಇನ್ನೇನಿದ್ರು ಆ ಒಂದು ಕುಡಿಯನ್ನು ಕನ್ನಡಿಗರು ಆರಾಧಿಸೋದಷ್ಟೇ ಬಾಕಿ ಇದೆ. ಸೊ ನನ್ನ ಜೊತೆಯಲ್ಲಿ ಈಗ ಅಣ್ಣವರ ಮೊಮ್ಮಗ, ರಾಘಣ್ಣವರ ಮಗ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರೀತಿಯ ಮಗ ಅಂದರೂ ತಪ್ಪಲ್ಲ. ಸೊ ಯುವರಾಜ್ ಕುಮಾರ್ ಅವರು ನನ್ನ ಜೊತೆಯಲ್ಲಿದ್ದಾರೆ. ಸೊ ಯುವರಾಜ್ ಕುಮಾರ್ ಈಗ ಯುವನಾಗಿ ಕನ್ನಡಿಗರನ್ನು ರಂಜಿಸೋಕ್ಕೆ ಸಿದ್ಧವಾಗಿದ್ದಾರೆ. ಸರ್, ಮೊದಲಿಗೆ ಶುಭಾಶಯಗಳು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತ, ಸುಸ್ವಾಗತ ನಿಮಗೆ. ಸೊ ಯುವ ಏನು ಹೇಳೋದು ಹೊರಟಿದ್ದೀರಾ ಯುವ ಸಿನಿಮಾ ಮುಖಾಂತರ ನೀವು? ಮೊದಲನೇದಾಗಿ ಸಿನಿಮಾ ಅಂದ್ರೇ ಮನೋರಂಜನೆ, ಎಂಟರ್ಟೈನ್ಮೆಂಟ್. ಯುವ ಸಿನಿಮಾಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅಂತೂ ಇರೋದು ಗ್ಯಾರಂಟಿ. ನಮಗೆ ನಿಮ್ಮನ್ನ ನೋಡಿದಾಗ ಸರ್, ಅಪ್ಪು ಸರ್ ನಮ್ಗೆ ನೆನಪಾಗ್ತಾರೆ. ಒಂದಷ್ಟು ಸಿಮಿಲಾರಿಟಿ ಹೇಳ್ತಾ ಹೋಗ್ತಾರೆ. ಅಪ್ಪು ಸರ್ ಕೂಡ ಮೊದಲು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಬಿಸ್ನೆಸ್ ಮಾಡ್ತಿದ್ರು, ನೀವು ಬಿಸ್ನೆಸ್ ಮಾಡ್ತಿದ್ರಿ. ಅಪ್ಪ ಅಮ್ಮನಿಗೆ ಪ್ರೀತಿಯ ಮಗ ಆಗಿದ್ರು, ನೀವು ಅಪ್ಪ ಅಮ್ಮನಿಗೆ ಪ್ರೀತಿಯ ಮಗ. ಮದುವೆ ಆದಮೇಲೆ ಅಪ್ಪು ಸರ್ ಇಂಡಸ್ಟ್ರಿಗೆ ಬಂದರು, ನೀವು ಸೇಮ್ ಅದೇ ಥರ ಇಂಡಸ್ಟ್ರಿಗೆ ಬಂದಿದ್ದೀರಾ. ಸೊ ಅಪ್ಪು ಹಾದಿಯಲ್ಲಿ ಯುವ ಹೋಗ್ತಿದ್ದಾರಾ? ಹಾಗೇನಿಲ್ಲ, ಎಲ್ಲ ಸಂದರ್ಭಕ್ಕೆ ತಕ್ಕಂತೆ ಆಯಿತು. ನನ್ನ ವಿಷಯದಲ್ಲೂ ಹಾಗೆ ಆಯಿತು ಅಷ್ಟೇ. ಇನ್ನು ಯುವ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಟೈಟ್ಲ್ ಸಾಂಗ್ ಬಂತು, ಅದ್ಭುತವಾದಂಥ ರೆಸ್ಪಾನ್ಸ್ ಇದೆ. ರೊಮ್ಯಾಂಟಿಕ್ ಸಾಂಗ್ ಬಂತು, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ. ಇದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಏನಕ್ಕಂದರೆ ಒಂದು ತಂದೆಯ ವಾತ್ಸಲ್ಯ ಈ ಸಾಂಗಿನ ಪ್ರತಿಯೊಂದು ಸಾಲಿನಲ್ಲೂ ಇದೆ ಸರ್. ಯಾಕಂದರೆ ದೊಡ್ಡ ಮನೆಗೆ ಅಂತಂದರೆ ಅಪ್ಪ ಅಮ್ಮ ಅಣ್ಣ ತಂಗಿ ಈ ಥರ ಒಂದು ಪ್ರೀತಿ ವಾತ್ಸಲ್ಯ ಸಂಬಂಧಗಳಿಗೆ ಬೆಲೆ ಕೊಡುವಂಥ ಕುಟುಂಬ ಅಂದರೆ ದೊಡ್ಡ ಮನೆ ಸರ್. ಹಾಡು ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಕ್ರೆಡಿಟ್ ಹೋಗೋದು ಮೊದಲನೇದಾಗಿ ಅಜ್ನೀಸ್ ಸರ್ಗೆ. ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಸಂತೋಷ್ ಸರ್ ಸೇರಿಕೊಂಡು ಲಿರಿಕ್ಸ್. ಸೊ ಅವರಿಬ್ಬರು ಕಾಂಬಿನೇಷನಲ್ಲಿ ಹೇಗಿರುತ್ತೆ ಅಂದರೆ ಇವಾಗ ಬಂದಿರೋ ಹಾಡನ್ನ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಸಿನಿಮಾಲಿ ತಂದೆ ಮಗನ ಸಂಬಂಧ ತುಂಬ ಮುಖ್ಯವಾದ ಸಂಬಂಧ. ಇಡೀ ಕತೆ ಆ ಸಂಬಂಧದ ಮೇಲೆ ಹೋಗುತ್ತೆ. ಆ್ಯಂಡ್ ತುಂಬ ಮುಖ್ಯವಾದ ಸಾಂಗ್ ಕೂಡ ಈ ಸಿನಿಮಾಗೋಸ್ಕರ. ಸೊ ಅದೇ ಎಲ್ಲರೂ ಇಷ್ಟಪಡ್ತಾರಂತ ಅಂದ್ಕೊಂಡಿದ್ದೀನಿ. ತುಂಬ ಹಳೆದು ತೂಗಿ ನೀವು ಇಂಡಸ್ಟ್ರಿಗೆ ಬಂದಿದ್ದೀರಾ, ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಅಂದರೆ. ಸೊ ಇಂಡಸ್ಟ್ರಿಗೆ ಬರ್ತೀನಿ ಅಂದಾಗ ಅಪ್ಪನ ರಿಯಾಕ್ಷನ್ ಏನಿತ್ತು? ಆವಾಗ ಚಿಕ್ಕಪ್ಪನೂ ಇದ್ದರು, ಚಿಕ್ಕಪ್ಪನ ರಿಯಾಕ್ಷನ್ ಏನಿತ್ತು? ಫಸ್ಟ್ ಯಾರಿಗೆ ಹೇಳಿದ್ರಿ ನಾನು ಇಂಡಸ್ಟ್ರಿಗೆ ಬರ್ತೀನಿ, ಸಿನಿಮಾ ಮಾಡ್ತೀನಿ ಅಂತ? ಸಿನಿಮಾಗೆ ಬರ್ತೀನಿ ಅಂತ ನಾನು ಹೇಳಿದೆ ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ಹೇಳಿದೆ. ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ಯಾವ ವಿಷಯದಲ್ಲೂ ಅವರು ಇಲ್ಲ ಅಂತ ಹೇಳೇ ಇಲ್ಲ. ಓದಬೇಕಾದಾಗಲಿ, ಯಾವ ಕಾಂಬಿನೇಷನ್ ಸೈನ್ಸ್ ತೊಗೊಬೇಕಾ ಕಾಮರ್ಸ್ ತೊಗೊಬೇಕಾ ಯಾವ ವಿಷಯನೂ ಅವ್ರು ಹೇಳೇ ಇಲ್ಲ. ಸೊ ಅದೇ ಥರನೇ ಇವಾಗ ಸಿನಿಮಾಗೆ ಬರ್ತೀನಿ ಅಂದಾಗ್ಲೂ ಅವ್ರ ಕಡೆಯಿಂದ ಪೂರ್ತಿ ಸಪೋರ್ಟ್ ಇತ್ತು. ಚಿಕ್ಕಪ್ಪ ಏನು ಹೇಳಿದರು ಸಿನಿಮಾ ಮಾಡ್ತೀನಿ ನಾನು ಅಂತ ಹೋಗಿ ಹೇಳಿದಾಗ? ಖಂಡಿತ ಅವರು ಹೇಳಿದ್ದು ಒಂದೇ ಮಾತು ಏನಂದರೆ, ಚೆನ್ನಾಗಿ ಪ್ರಿಪೇರ್ ಆಗು, ನೀನು ಇಂಡಿವಿಜುವಲಾಗಿ ಕಾಣಿಸ್ಕೊಬೇಕು, ಚೆನ್ನಾಗಿ ಪ್ರಿಪೇರ್ ಆಗು, ಆಮೇಲೆ ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡು, ಫುಲ್ ಮನಸ್ಸಿಂದ ಮಾಡು, ಪ್ರೆಷರ್ಗೋಸ್ಕರ ಸಿನಿಮಾ ಮಾಡಬೇಡ ಅಂತಲೇ ಹೇಳಿ. ಸರ್, ಯಾವುದೇ ಸ್ಟಾರೇ ಆಗಲಿ ಸಿನಿಮಾ ಮಾಡಿ ಸಿನಿಮಾ ಹಿಟ್ ಕೊಟ್ಟ ಮೇಲೆ ಅಭಿಮಾನಿಗಳಿರ್ತಾರೆ, ಫಾಲೋವರ್ಸ್ ಇರ್ತಾರೆ, ಪ್ರೀತಿ ಸಿಗುತ್ತೆ, ಅಭಿಮಾನಿಗಳ ಸಂಘ ಸಿಗುತ್ತೆ. ಬಟ್ ನಿಮ್ಮ ವಿಚಾರದಲ್ಲಿ ಅದು ಎಲ್ಲ ಸುಳ್ಳಾಗಿದೆ. ಸಿನಿಮಾ ಬರೋದಕ್ಕಿಂತ ಮುಂಚೆನೇ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳ ಸಂಘ ಇದೆ, ಕನ್ನಡಿಗರ ಪ್ರೀತಿ ಇದೆ. ಇಲ್ಲ, ನೀವು ಹೇಳಿದ್ದು ಆ ಅಭಿಮಾನ ಪ್ರೀತಿ ಇರೋದು ನಮ್ಮ ಕುಟುಂಬದ ಮೇಲೆ. ಆ ಪ್ರೀತಿನ ನನ್ನ ಮೇಲೆ ತೋರಿಸ್ತಿದ್ದಾರೆ ಅಷ್ಟೆ. ಏನು ಹೇಳ್ತೀರಾ ಕನ್ನಡಿಗರ, ಅದರಲ್ಲೂ ಅಪ್ಪು ಅಭಿಮಾನಿಗಳ ಆ ಒಂದು ಪ್ರೀತಿ ಏನು ಹೇಳ್ತೀರಾ? ಏನು ಪ್ರೀತಿ, ಈ ಪ್ರೀತಿನ ನಿಜವಾಗ್ಲೂ ಮಾತಲ್ಲಿ ವರ್ಣಿಸೋಕೆ ಆಗೋದೇ ಇಲ್ಲ. ಅವರೆಲ್ಲ ಪ್ರೀತಿ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡಿರ್ತೀನಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅವ್ರನ್ನ ಸಂತೋಷ ಪಡೋಕ್ಕೆ, ಅವ್ರನ್ನ ಮನೋರಂಜಿಸೋಕ್ಕೆ ನನ್ನ ಕಡೆಯಿಂದ ಎಷ್ಟಾಗುತ್ತೆ ನಾನು ಪ್ರಯತ್ನ ಪಡ್ತೀನಿ. 2 ಸಾಂಗ್ ನೋಡಿದಾಗ ಶ್ರೀಮತಿ ಅವ್ರು ಏನು ಹೇಳಿದ್ರು? ಫಸ್ಟ್ ಸಾಂಗು ಒಳ್ಳೆ ಖಡಕ್ಕಾದಂಥ ಟೈಟ್ಲ್ ಸಾಂಗ್ ಇತ್ತು, ಎರಡನೇದೇ ರೊಮ್ಯಾಂಟಿಕ್ ಸಾಂಗ್ ಬಂತು. ಏನು ಹೇಳಿದ್ರು ಶ್ರೀಮತಿ ಅವರು ಆ ಹಾಡು ನೋಡಿ? ಎಲ್ರಿಗೂ ಅಂದರೆ ನಮ್ಮ ಮನೇಲಿ ಪ್ರತಿಯೊಬ್ರಿಗೂ ಸಿನಿಮಾಲೇ ನೋಡ್ಕೊಂಡು ಬೆಳೆದಿದ್ದಲ್ಲ. ಸೊ ಎಲ್ರಿಗೂ ಸಾಂಗ್ಸ್ ಇಷ್ಟ ಆಯಿತು. ಕೊನೆಯದಾಗಿ ಏನಂದರೆ ರಿಲೀಸ್ಗೋಸ್ಕರ ಕಾಯ್ತವ್ರು. ಈಗ ಜನ ಹೇಗೆ ತೊಗೊಳ್ತಾರೆ ಅನ್ನೋದೇ ಎಲ್ರಿಗೂ ಆ ಕುತೂಹಲ ಜಾಸ್ತಿ. ಸೊ ಕೊನೆಯದಾಗಿ ಅಪ್ಪುಗೆ ಸಾಂಗ್ ರಿಲೀಸ್ ಆಗಿದೆ. ಅಪ್ಪು ಸರ್ ಅವರ ಮಗಳು ಸಾಂಗ್ ರಿಲೀಸ್ ಮಾಡ್ಕೊಂಡಿದ್ದಾರೆ, ಅಣ್ಣನ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಒಂದು ತುಂಬ ನೆನಪಿನಲ್ಲಿ ಉಳಿಯುವಂಥ ಒಂದು ಉಡುಗೊರೆಯನ್ನು ಕೊಟ್ರಿ ತಂಗಿಗೆ. ವಂದಿತಾ ಸಾಂಗ್ನ ಲಾಂಚ್ ಮಾಡಬೇಕಂದಿದ್ದು ಇಡೀ ಟೀಮ್ ಒಟ್ಟಿಗೆ ಕೂತ್ಕೊಂಡು ಡಿಸೈಡ್ ಮಾಡಿದ್ದು. ಏನಂದರೆ ಸಾಂಗ್ ಇರೋದು ಒಬ್ಬ ತಂದೆ ಸಂಬಂಧದ ಬಗ್ಗೆ. ಸೊ ಆ ತಂದೆ ಸಂಬಂಧನ ಒಂದು ಮಗಳು ಅವ್ರ ತಂದೆಗೆ ಡೆಡಿಕೇಟ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಹೆಸರಲ್ಲೂ ಅಪ್ಪು ಅಂತ ಇದೆ, ಅಪ್ಪುಗೆ ಅಂತ. ಸೊ ಈ ಕಾರಣಕ್ಕೋಸ್ಕರ ಅವಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಅಭಿಪ್ರಾಯ ಇತ್ತು, ನನಗೂ ಅದೇ ಅನಿಸ್ತು. ಆಮೇಲೆ ಅವಳು ಕೇಳಿದ ತಕ್ಷಣ ಫಸ್ಟ್ ಕೇಳಿದ್ಲು, ಅಯ್ಯೋ ನಾನು ಮಾಡಬೇಕಾ ಅಂತ. ಲೈಕ್ ಅವಳು ಶಾಕ್ ಆದ್ಲು.
ಬಟ್ ತುಂಬ ಪ್ರೀತಿಯಿಂದ ಇವತ್ತು ಬಂದು ಸಾಂಗ್ ಲಾಂಚ್ ಮಾಡಿಕೊಡ್ರು. ಒಂದು ಉಡುಗೊರೆ ಕೊಟ್ರಿ, ನೆನಪಿದೆಯಾ ಸರ್ ಆ ಸನ್ನಿವೇಶ? ಯಾವ ಸಂದರ್ಭದಲ್ಲಿ ಅಪ್ಪು ಸರ್ ಆ ಮಕ್ಕಳ ಜೊತೆ ಆ ಫೋಟೋ ತೆಗೆದು ನಿಮ್ಗೆ ಏನಾರ ನೆನಪಿದೆಯಾ? ಹೌದು, ಅದನ್ನು ಅವ್ರ ಮನೇಲಿ ಒಂದು ಟ್ರ್ಯಾಂಪೋಲಿನ್ ಇತ್ತು, ಅದೇ ಜಂಪ್ ಮಾಡ್ತೀವಲ್ಲ ಆ ಟ್ರ್ಯಾಂಪೋಲಿನ್ ಇತ್ತು. ಆ ಟ್ರ್ಯಾಂಪೋಲಿನಲ್ಲಿ 3 ಜನ ಮಲಗಿದ್ದಾಗ ಅವ್ರು ತೆಗ್ದಿದ್ದ ಫೋಟೋ ಅದು. ಒಳ್ಳೆಯದಾಗಲಿ ಸರ್, 29ಕ್ಕೆ ಥಿಯೇಟ್ರಲ್ಲಿ ಸಿಗೋಣ. ಸೊ ಒಂದು ಇತಿಹಾಸನೇ ಸೃಷ್ಟಿಸಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಯುವರಾಜ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.